ಸತ್ಸಂಗ ಅಂದ್ರೆ ಏನು? ಯಾರು ಸತ್ಯ ತಿಳಿದಿದ್ದಾರೋ ಅವ್ರ ಜೊತೆ ಸ್ನೇಹ ಮಾಡೋದೇ ಸತ್ಸಂಗ. ಸೊ ಆ ಒಂದು ಸತ್ಯ ವಿಷಯಗಳನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಏನು? ನಾಳೆ ಶಿವರಾತ್ರಿ. ಶಿವರಾತ್ರಿ ಅಂತಾನೆ ಧ್ಯಾನ, ಎಚ್ಚರಿಕೆ, ನಮ್ಮ ಜೊತೆ ನಾವಿರೋದು, ನಮ್ಮ ಆತ್ಮ ಜೊತೆ ಅನುಸಂಧಾನ ಆಗಿರೋದು, ಆ ಶಕ್ತಿ ಜೊತೆ ಒಂದಾಗಿರೋದು. ಸೊ ಇದೆಲ್ಲ ಹೇಗಪ್ಪ ಸಾಧ್ಯ ಅಂದ್ರೆ ಆ ಧ್ಯಾನ ಸಾಧನೆಯಿಂದನೇ ಸಾಧ್ಯ ಮಾಸ್ಟರ್ಸ್. ಸೊ ಈಗ ಆ ಶಿವರಾತ್ರಿ ಯಾರು ನಮಗೆ ದೈವ ಅಂದ್ರೆ ಆ ಶಿವ ಪರಮಾತ್ಮನೇ ಆ ದೈವ. ಅವನ ಒಂದು ಸಾಧನೆ, ಅವನ ಒಂದು ಜ್ಞಾನಕ್ಕೆ ನಾಳೆ ಅಂಕಿತ. ಸೊ ಹಾಗಾಗಿ ಅವನ ಬಗ್ಗೆ ನಾವು ತಿಳ್ಕೋಬೇಕು. ಆ ಶಿವ ಅಂದ್ರೆ ಯಾರು, ಆ ಈಶ್ವರ ಅಂದ್ರೆ ಏನು. ಸೊ ಆ ವಿಷಯಗಳನ್ನ ತಿಳ್ಕೊಂಡು ಆ ಆ ಶಿವಂತರ ಆ ಶಿವ ಏನು ಸಂಪಾದಿಸ್ಕೊಂಡ ಅದನ್ನ ಸಂಪಾದಿಸ್ಕೋಬೇಕು ನಾವು. ಅದೇ ನಮ್ಮ ಗುರಿ. ಇಷ್ಟು ದಿನ ಧ್ಯಾನಕ್ಕೆ ಮುಂಚೆ ನಾವು ಪ್ರಾಪಂಚಿಕನೇ ಸತ್ಯ ಅನ್ಕೊಂಡಿದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ಅದೆಲ್ಲ ಅದ್ರಲ್ಲಿ ಅರ್ಥ ಇಲ್ಲ ಅಂತ ಗೊತ್ತಾಯ್ತು. ಅದು ಪಶು ಕೆಲಸ ಅಂತ ಗೊತ್ತಾಯ್ತು. ಇರ್ಬೇಕಷ್ಟೆ, ಅದೇ ನಾವು ಆಗ್ಬಾರ್ದು ಅಂತ ಗೊತ್ತಾಗಿ ಆ ಶಿವನ ಶಕ್ತಿಗಳನ್ನ ಅವನ ಹತ್ರ ಏನಿದೆ ಅದನ್ನ ಪಡೆಯಕ್ಕೆ ಹೊರಟಿದ್ವಿ ನಾವು ಇವಾಗ. ಧ್ಯಾನ ಸಾಧನೆ ಮಾಡ್ತಿದ್ದೀವಿ, ಜ್ಞಾನ ಸಾಧನೆ ಮಾಡ್ತಿದ್ದೀವಿ, ಸತ್ಸಂಗ ಮಾಡ್ತಿದ್ದೀವಿ, ಸೇವೆ ಮಾಡ್ತಿದ್ದೀವಿ. ನೋಡಿ ಮಾಸ್ಟರ್ಸ್, ಏನಪ್ಪ ನಮ್ಮ ಗುರಿ ಅಂದ್ರೆ ಆ ಶಿವನ ಹತ್ರ ಏನಿದಾವ ಅವು ಪಡಿಬೇಕು ನಾವು. ಅದು ನಮ್ಮ ಗುರಿ. ಸೊ ಆ ಶಿವನ ಹತ್ರ ಏನಿದಾವೆ ಅಂದ್ರೆ 6 ಇರ್ತವೆ ಶಿವನ ಹತ್ರ. 6 ವಿಷಯಗಳು, 6 ವಿಶೇಷವಾದ ಶಕ್ತಿಗಳು ಅವನ ಹತ್ರ ಯಾವಾಗ್ಲೂ ಇರ್ತವೆ. 6 ಐಶ್ವರ್ಯಗಳು ಇರ್ತವೆ ಶಿವನ ಹತ್ರ, 6 ಶಕ್ತಿಗಳು. ಫಸ್ಟ್ ಇದು ಐಶ್ವರ್ಯ. ಏನು ಐಶ್ವರ್ಯ ಅಂದ್ರೆ ಅವನು ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ. ಯಾವ್ದಕ್ಕೋಸ್ಕರ? ತನ್ಗೋಸ್ಕರ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ. ಐಶ್ವರ್ಯ ಅಂದ್ರೆ ಸಂಪತ್ತು. ಎಲ್ಲಾ ಶಕ್ತಿ ಇದೆ ಅವನ. ಸಂಪತ್ತು ಬೇಕನ್ನ ಸೃಷ್ಟಿ ಮಾಡ್ತಾನೆ. ಸಂಪತ್ತು, ದುಡ್ಡು ಬೇಕಾ, ಇನ್ಯಾವುದೋ ಒಂದು ಲೋಕ ಕಲ್ಯಾಣಕ್ಕೆ ಬೇಕಂದ್ರೆ ಕೊಡೋ ಶಕ್ತಿ ಅನ್ನೋದು ಇದೆ, ಸೃಷ್ಟಿ ಮಾಡೋ ಶಕ್ತಿ ಅನ್ನೋದು ಇದೆ. ನಮ್ಮ ಗುರುಗಳ ಹತ್ರ ಅದೇ ಇತ್ತು. ಯಾರಾದ್ರೂ ದುಡ್ಡು ಬಗ್ಗೆ ಮಾತಾಡಿದ್ರೆ ಪಿರಮಿಡ್ ಕಟ್ಬೇಕು, ದುಡ್ಡು ಅಂದ್ರೆ ಬರುತ್ತೆ ಹೋಗು ದುಡ್ಡು ಅಂತಿದ್ರು. ಅಂದ್ರೆ ಗುರುಗಳ ಹತ್ರ ಒಂದೇ ಅಲ್ಲ, ಯಾರು ಧ್ಯಾನ ಸಾಧನೆ ಮಾಡ್ತಾರೆ, ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ, ಲೋಕ ಕಲ್ಯಾಣಕ್ಕೋಸ್ಕರ ನಿಂತಿದ್ದಾರೆ, ಅವರಿಗೆ ಐಶ್ವರ್ಯ ಅಂತಕ್ಕಂಥದ್ದು ಬಂದೇ ಬರುತ್ತೆ, ದುಡ್ಡು ಅನ್ನೋದು ಬಂದೇ ಬರುತ್ತೆ. ಮೇಲಿನ ಲೋಕದಲ್ಲಿ ಕಾಯ್ತಾ ಇದ್ದಾರೆ ಕೊಡಕ್ಕೆ, ಬಟ್ ತಗೊಳೋನ್ ಸರಿ ಇಲ್ಲ. ತಗೊಳೋನೇನೋ ಅಜ್ಞಾನದಲ್ಲಿ ಇದ್ದಾನೆ, ವಿಕಾರಿ ಆಗಿದ್ದಾನೆ ಅವನು. ವಿಕಾರಿ ಅಂದ್ರೆ ಏನು? ಅವನ ಹತ್ರ ಜ್ಞಾನ ಇಲ್ಲ ಅಂತ. ಅವನ ಹತ್ರ ಆ ಒಂದು ಪಡೆಯ ಒಂದು ಗುಣಗಳು, ಕ್ವಾಲಿಟೀಸ್ ಇಲ್ಲ. ಅವನೇನ್ ಮಾಡ್ತಿದ್ದಾನೆ? ಸ್ವಾರ್ಥಕ್ಕೆ ಯೋಚನೆ ಮಾಡ್ತಿದ್ದಾನೆ ಹೊರತು ಲೋಕ ಕಲ್ಯಾಣಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಲೋಕ ಕಲ್ಯಾಣಕ್ಕೆ ಯಾರು ತಮ್ಮನ್ನು ತಾವು ತೊಡಸ್ಕೊಂತಾರೋ, ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂತಾರೋ ಅವರಿಗೆ ಐಶ್ವರ್ಯಗಳು ಬಂದೇ ಬರುತ್ತೆ. ನಮ್ಮ PSSM ಅದಕ್ಕೆ ಸಾಕ್ಷಿ. ಏನು? ಎಲ್ಲ ಬರುತ್ತೆ ನಮ್ಮ ಕಾರ್ಯಕ್ರಮಗಳಿಗೆ, ಎಲ್ಲ ಐಶ್ವರ್ಯಗಳು ಬರುತ್ತೆ. ಎಲ್ಲಿಂದ ಬರುತ್ತೆ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ನಿಂತಿರ್ತೀವಿ ನಾವು, ನಮಗೋಸ್ಕರ ಅಲ್ಲ. ನಾವು ಲೋಕ ಕಲ್ಯಾಣಕ್ಕೋಸ್ಕರ ನಿಂತಾಗ ಐಶ್ವರ್ಯ ಬರುತ್ತೆ, ದುಡ್ಡು ಬರುತ್ತೆ. ಇನ್ಯಾರೋ ಬಂದು ದಾನ ಮಾಡ್ತಾರೆ, ಕೊಡ್ತಾರೆ. ಅಂದ್ರೆ ಆ ಶಕ್ತಿಗಳು ಎಲ್ಲಿಂದ ಬರ್ತವೆ ಅಂದ್ರೆ ಆ ಧ್ಯಾನ, ಆ ಒಂದು ಪ್ಯೂರಿಟಿ, ಲೋಕ ಕಲ್ಯಾಣ ಅಂತಕ್ಕಂಥ ಒಂದು ಮಹತ್ ಕಾರ್ಯ ನಿಂತಾಗ ಆ ಒಂದು ಐಶ್ವರ್ಯಗಳು ಬರ್ತವೆ. ನೋಡಿ ಅವನ ಹತ್ರ ಏನೇ ಫಸ್ಟ್ ಐಶ್ವರ್ಯ ಇದೆ ಅವನ ಹತ್ರ.
ಸಂಪತ್ತಿದೆ ಅವನ ಹತ್ರ. ಯಾರು ಧ್ಯಾನ ಮಾಡ್ತಾನೆ ಅವನ ಹತ್ರ ಸಂಪತ್ತುಗಳು ಇರುತ್ತೆ. ಯಾವಾಗ ಬರ್ತವೆ? ಅವನಿಗೆ ಯಾವಾಗ ಬೇಕೋ ಅವಾಗ ಬರ್ತವೆ. ಅವನ ಹತ್ರ ಏನಿರಲ್ಲ ನೋಡಕ್ಕೆ. ಸಿಂಪಲ್ ಆಗಿರ್ತಾನೆ. ಅವನ ಕೈಯಲ್ಲಿ ಅವನ ಜೇಬಲ್ಲಿ ದುಡ್ಡೇ ಇರಲ್ಲ. ಬಟ್ ಲೋಕ ಕಲ್ಯಾಣಕ್ಕಿಂತ ಆ ಒಂದು ಐಶ್ವರ್ಯಗಳು ಸೃಷ್ಟಿ ಆಗ್ತವೆ ಅವನಿಗೆ. ಇದು ಇಂಪಾರ್ಟೆಂಟ್. ಯಾರು ನನಗೆ ದುಡ್ಡಿಲ್ಲ ಅನ್ಬಾರ್ದು ಪಿರಮಿಡ್ ಕಟ್ಟಕ್ಕೆ. ಪಿರಮಿಡ್ ಕಟ್ಟಕ್ಕೆ ನಿಂತ್ಕೊಳ್ಳಿ, ಎಲ್ಲಿಂದನೋ ಬರುತ್ತೆ ದುಡ್ಡು. ಫಸ್ಟ್ ಮಾಡೋ ಒಂದು ಗುಣ ಇಂಪಾರ್ಟೆಂಟ್. ಅದೇ ಹೇಳೋದು, ಪಿರಮಿಡ್ ಕಟ್ಟಿ ಅಂದ್ರೆ ಚನ್ನಬಸವ ಸರ್ ಪಿರಮಿಡ್ ಕಟ್ಟಿ ಕಟ್ಟಿ ಅಂತಾರೆ. ಅವ್ರು ಏನ್ ಹೇಳ್ತಾರೆ ಅಂತಾರೆ. ಮೂರ್ಖರು, ಕೇಳಲ್ಲ. ನಾನೇನ್ ಮಾಡ್ತೀನಿ, ಅವರ ಒಂದು ಧ್ಯಾನ ಶಕ್ತಿ ನೋಡಿ ಹೇಳ್ತೀನಿ. ಎಲ್ಲರಿಗೂ ಹೇಳಲ್ಲ. ಸಂಪತ್ತು ಬರುತ್ತೆ ಹೋಗ, ಐಶ್ವರ್ಯ ಕಟ್ಟಕ್ ಶುರು ಮಾಡಿ. ನಿನ್ ಕೈಯಲ್ಲಿ ಶಕ್ತಿ ಇದೆ, ಬೇರೆಯವ್ರನ್ನ ಕಟ್ಟಕ್ ಆಗಲ್ಲ. ಆ ಮೂರ್ಖರಿಗೆ ಅರ್ಥ ಆಗಲ್ಲ ಹೇಳಿದ್ರೆ. ಬೇರೆಯವ್ರಿಗೆ ಕಟ್ಟ ಎಲಿಜಿಬಿಲಿಟಿ ಇಲ್ಲ, ನಿನಗೆ ಕಟ್ಟ ಎಲಿಜಿಬಿಲಿಟಿ ಇದೆ. ಯಾಕಂದ್ರೆ ಧ್ಯಾನ ಸಾಧನೆ ಮಾಡಿದೀಯ, ಆ ಸಸ್ಯಾಹಾರ ಹಿಡ್ಕೊಂಡಿದ್ಯಾ, ಸೇವೆ ಮಾಡ್ತಿದೀಯಾ, ಎಷ್ಟೋ ಒಂದ್ ಸ್ವಲ್ಪ ಶಕ್ತಿ ಸಂಪಾದಿಸ್ಕೊಂಡಿದೀಯಾ, ಹೋಗು ಲೋಕ ಕಲ್ಯಾಣ ಮಾಡು ಅಂದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳೋದು? ಸೊ ಐಶ್ವರ್ಯ ಬರುತ್ತೆ ಮಾಸ್ಟರ್ಸ್, ಯಾವತ್ತು ತಿಳ್ಕೊಳ್ಳಿ. ಮೇಲೆ ಕೊಡಕ್ ರೆಡಿ ಇದಾರೆ. ನೀವೇನು ನಿಮ್ಮ ಸಂಸಾರ ನಿಜ ಅನ್ಕೊಂಡಿದ್ದೀರಿ, ನಿಮ್ಗೆ ಇರ್ತಕ್ಕಂಥ ಪರಿಸ್ಥಿತಿಗಳು ನಿಜ ಅನ್ಕೊಂಡಿದ್ದೀರಿ. ಅದು ಭ್ರಮೆ. ಅದು ಆ ಭ್ರಮೆಯಲ್ಲಿ ಬದುಕಬಾರ್ದು. ಎದ್ರಲ್ಲಿ ಬದುಕಬೇಕು? ಜ್ಞಾನದಲ್ಲಿ ಬದುಕಬೇಕು. ಅವನೇ ನಿಜವಾದ ಮಾಸ್ಟರ್ ಅವನು. ಸೊ ಐಶ್ವರ್ಯ ಗೊತ್ತಾಯ್ತು. ನೆಕ್ಸ್ಟ್ ಏನು? ದಾನ. ನೋಡಿ, ದುಡ್ಡಿದೆ, ದಾನ ಮಾಡು. ಆ ಶಿವ ಏನ್ ಮಾಡ್ತಾನೆ? ಇದ್ದೆಲ್ಲ ಕೊಡ್ತಾನೆ ಯಾವಾಗ್ಲು. ಅವನ ಹತ್ರ ಏನು ಇಟ್ಕೊಳಲ್ಲ ಅವನು. ಅವ್ ಶಿವ ನೋಡಿ, ಯಾರು ಬಂದು ಕೇಳಿದ್ರು ಕೂಡ ವರಗಳು ಕೊಡ್ತಾನೆ. ಅವನೇನು ಇಟ್ಕೊಳಲ್ಲ. ಯಾರು ಧ್ಯಾನ ಸಾಧನೆ ಮಾಡ್ತಾರೆ ಅವ್ರಿಗೆಲ್ಲ ವರ ಕೊಡ್ತಾನೆ. ನೋಡಿ, ಕೊಡಬೇಕು ದಾನ. ಎಷ್ಟು ಕೊಡ್ತೀವಿ ಅಷ್ಟು ಬರುತ್ತೆ. ಯಾವಾಗ್ಲು ಕೊಟ್ಟಷ್ಟು ಬರುತ್ತೆ. ಕೊಡ ಒಂದು ವಿಶೇಷವಾದ ಆ ಗುಣಗಳು ಇರ್ಬೇಕು. ಯಾವಾಗ್ಲೂ ಕೊಡ್ತಕ್ಕಂಥದ್ದು ಇಟ್ಕೋಬಾರ್ದು. ಏನು ನಂದು ಅಂತ ಇಟ್ಕೋಬಾರ್ದು ಯಾವಾಗ. ನಿನಗೆ ಎಷ್ಟು ಬೇಕು ಅಷ್ಟು. ಒಂದ್ ವೇಳೆ ಯಾರೋ ಇನ್ನು ಕಷ್ಟ ಬಂದ್ರೆ ಅದರಲ್ಲೂ ಕೊಡ್ಬೇಕು, ಎಷ್ಟು ಬೇಕಲ್ಲ. ₹100 ನಿನಗೆ ಕೆಲ್ಸಕ್ಕೆ ಬೇಕಂದ್ರೆ ₹50 ಇಟ್ಕೊಂಡು ₹50 ಕೊಟ್ಬಿಡ್ಬೇಕು. ₹50 ಅಡ್ಜಸ್ಟ್ ಆಗ್ಬೇಕು. ಅದು ದಾನ ಅಂದ್ರೆ. ನನಗೆ ₹100 ಬೇಕಲ್ಲ ಅಂದ್ರೆ ₹50 ಅಡ್ಜಸ್ಟ್ ಆಗೋಣ. ಪಾಪ ಯಾರೋ ಕಷ್ಟದಲ್ಲಿ ಇದ್ದಾರೆ, ಕೊಡೋಣ. ನೋಡಿ, ಇದು ದಾನ ಮಾಡ್ತಕ್ಕಂಥ ರೀತಿ ಮಿಸ್ಟರ್ಸ್. ದಾನ ನೋಡಿ, ಆ ಶಿವನ ಹತ್ರ ಐಶ್ವರ್ಯಗಳಿದೆ, ಬಟ್ ಎಲ್ಲ ಕೊಡ್ತಾನೆ ಅವನು, ಏನು ಇಟ್ಕೊಳಲ್ಲ. ಅದು ಇಂಪಾರ್ಟೆಂಟ್. ಕೊಡಬೇಕು. ನೆಕ್ಸ್ಟು ಯಶಸ್ಸು. ಫಸ್ಟ್ ಏನು? ಐಶ್ವರ್ಯಗಳಿದೆ. ನೆಕ್ಸ್ಟು ದಾನ ಕೊಡ್ತಾನೆ. ಮೂರನೇದೇನು? ಯಶಸ್ಸು, ವಿಕ್ಟರಿ. ಎಲ್ಲ ಅವನಿಗೆ ಏನು ಮಾಡಿದ್ರು ಕೂಡ ಜಯಿಸ್ತಾನೆ ಎಲ್ಲಾನು. ಅವನಿಗೆ ಹಿನ್ನಡೆ ಇರಲ್ಲ ಯಾವತ್ತು. ಒಬ್ಬ ಧ್ಯಾನಿಗೆ ಹಿನ್ನಡೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಪುರೋಗಮನ ಇರುತ್ತೆ. ನೋಡಿ, ತಿರೋಗಮನ ಇಲ್ಲ ಮಾಸ್ಟರ್ಸ್. ಪುರೋಗಮನ ನೋಡಿ, ಮೇಲೋಗ್ಬೇಕು. ಮೇಲೋಗ್ತಿರ್ತಾನೆ ಯಾವಾಗ್ಲೂ ಕೂಡ. ಯಾಕಂದ್ರೆ ಅವನು ಧ್ಯಾನ ಸಾಧನೆ ಮಾಡ್ತಿರ್ತಾನೆ, ಧ್ಯಾನ ಹಿಡ್ಕೊಂಡಿರ್ತಾನೆ. ಶಿವ ಏನ್ ಮಾಡ್ತಾನೆ? ಬರೀ ಧ್ಯಾನ ಸಾಧನೆಯಲ್ಲಿ ಇರ್ತಾನೆ. ಅವ್ನು ವೇಸ್ಟ್ ಮಾಡಲ್ಲ ಟೈಮ್. ಬರೀ ಹೆಂಡತಿ ಮಕ್ಕಳ ಜೊತೆನೆ ಗಂಟೆಗಟ್ಟಲೆ ಟೈಮ್ ಕಳೆಯಲ್ಲ ಅವನು. ಸಂಸಾರ ಜೊತೆ ಕಳೆಯಲ್ಲ. ಸಂಸಾರದಲ್ಲಿ ಇರ್ತಾನೆ, ಜೊತೆಗೆ ಸಾಧನೆ ಮಾಡ್ತಿರ್ತಾನೆ, ಧ್ಯಾನ ಸಾಧನೆ ಮಾಡ್ತಿರ್ತಾನೆ. ನೋಡಿ, ಪಾರ್ವತಿ ಹತ್ರ ಇರ್ತಾನೆ ಅವನು, ಮಾತಾಡ್ತಾನೆ, ಲೀಲೆಗಳು ಮಾಡ್ತಾನೆ, ಆಟ ಆಡ್ತಾನೆ, ಎಲ್ಲ ಮಾಡ್ತಾನೆ ಮಕ್ಕಳ ಜೊತೆ. ಬಟ್ ಜೊತೆಗೆ ಧ್ಯಾನ ಸಾಧನೆ ಮಾಡ್ತಾನೆ ಈಶ್ವರ. ನೋಡಿ, ಹಂಗಾಗಿ ಆ ಧ್ಯಾನ ಸಾಧನೆ ಮಾಡೋದಕ್ಕೆ ಅವನು ಯಾವತ್ತೂ ಯಶಸ್ಸು ಸಿಗುತ್ತೆ ಅವನಿಗೆ. ಯಶಸ್ಸು ಅನ್ನೋದು ಅವರಿಂದ ಹೋಗೋದೇ ಇಲ್ಲ. ನಾವೇನ್ ಕೆಲಸ ಮಾಡಿದ್ರು PSS ಯಾಕೆ ಯಶಸ್ಸು ಸಾಧಿಸ್ತೀವಿ ಅಂದ್ರೆ, ನಾವು ಆ ಧ್ಯಾನವನ್ನು ಹಿಡ್ಕೊಂಡಿದೀವಿ ಮಾಸ್ಟರ್ಸ್, ಜ್ಞಾನವನ್ನು ಹಿಡ್ಕೊಂಡಿದೀವಿ, ಸತ್ಯವನ್ನು ಹಿಡ್ಕೊಂಡಿದೀವಿ. ಅದು ಇಂಪಾರ್ಟೆಂಟ್. ಸತ್ಯ ಹಿಡ್ಕೋಬೇಕು. ಸತ್ಯ ಹಿಡ್ಕೊಂಡ್ರೆ ಯಶಸ್ಸು ಬಂದೇ ಬರುತ್ತೆ, ಜಯ ಸಿಕ್ಕೇ ಸಿಗುತ್ತೆ. ತನ್ನಷ್ಟಕ್ಕೆ ತಾನೇ ಬರುತ್ತೆ. ಯಾಕಂದ್ರೆ ಸತ್ಯಮೇವ ಜಯತೆ, ವೇದ ಏನ್ ಹೇಳುತ್ತೆ. ಅವನು ಶಿವ ಯಾವಾಗ್ಲೂ ಆತ್ಮತತ್ವದಲ್ಲಿಯೇ ಜೀವಿಸ್ತಾನೆ. ಅದೇ ಸತ್ಯ. ಆತ್ಮ ಅಂದ್ರೇನು? ಸತ್ಯ. ಅಂತ ಪದದಿಂದ ಆತ್ಮ ಬಂದಿದೆ. ಸಂಸ್ಕೃತದಲ್ಲಿ ಅಂತಂದ್ರೇನು? ಆತ್ಮ.
ಕ್ಷಮಿಸಿ ಮಾತಾಡ್ಸಿ. ಅಲ್ಲಿ ಲ್ಯಾಪ್ಟಾಪ್ ರೀಸ್ಟಾರ್ಟ್ ಆಯ್ತು. ಸೊ ನಾವೇನ್ ಹೇಳ್ತಾ ಇದ್ವಿ, ಯಶಸ್ಸು ಬಗ್ಗೆ ತಿಳ್ಕೊಂತ ಇದ್ವಿ. ಯಶಸ್ಸು ಹೇಗ್ ಸಿಗುತ್ತೆ? ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಯಶಸ್ಸು ಬಂದೇ ಬರುತ್ತೆ ಮಾಸ್ಟರ್ಸ್. ಸತ್ಯ ಎಲ್ಲಿಲ್ಲ ಅಲ್ಲಿ ಯಶಸ್ಸು ಇರಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಸತ್ಯದಲ್ಲಿ ಬದುಕಬೇಕು. ಸತ್ಯಮೇವ ಜಯತೆ. ಯಾರು ಸತ್ಯದಲ್ಲಿ ಬದುಕ್ತಾರೆ ಅವನಿಗೆ ಯಶಸ್ಸು ತನ್ನಷ್ಟು ತಾನೇ ಬರುತ್ತೆ, ಹೋಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆತ್ಮತತ್ವದಲ್ಲಿ ಜೀವಿಸೋದು ಕಲಿಬೇಕು. ಆ ಶಿವ ಏನ್ ಹೇಳ್ಕೊಡ್ತಿದ್ದ ನಮ್ಗೆ, ನೀನು ಆತ್ಮತತ್ವದಲ್ಲಿ ಜೀವಿಸು, ಆತ್ಮತತ್ವ ಬಿಟ್ಟು ಬರಬೇಡ ನೀನು. ಯಾಕಂದ್ರೆ ನಿನಗೆ ಜಯ ಬೇಕಂದ್ರೆ ಏನ್ ಬೇಕು? ಆತ್ಮತತ್ವದಲ್ಲಿ ಜೀವಿಸು, ಮನ್ಸಲ್ಲಿ ಜೀವಿಸ್ಬೇಡ, ದೇಹದಲ್ಲಿ ಜೀವಿಸ್ಬೇಡ. ಪರ್ಮನೆಂಟ್ ಯಾವುದು ಅದ್ರಲ್ಲಿ ಜೀವಿಸು. ನೋಡಿ, ಆತ್ಮನೇ ಸತ್ಯ, ಆತ್ಮನೇ ನಿತ್ಯ. ಮಿಥ್ಯವಾದದನ್ನ, ಅನಿತ್ಯವಾದದನ್ನ ಹಿಡ್ಕೊಂಡ್ರೇನು ನಿನಗೆ ಜಯ ಸಿಗಕ್ ಸಾಧ್ಯ ಇಲ್ಲ. ನಾವೇನ್ ಮಾಡ್ತಿದೀವಿ? ದಿನ 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 ಧ್ಯಾನ ಸಾಧನೆ ಮಾಡ್ತಿದ್ದೀವಿ, ಬಟ್ ಭ್ರಮೆಗೆ ಈಡಾಗ್ತಿದೀವಿ, ಅಸತ್ಯಗಳಿಗೆ ಈಡಾಗ್ತಿದೀವಿ. ಅವಾಗ ಹಾಗಾಗಿ ಯಶಸ್ಸು ಕಾಣಕ್ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ನಾವು ಈ ಭ್ರಮೆಗಳಿಗೆ, ಮೂಢತ್ವಕ್ಕೆ ಇಂದ ಜಯಿಸ್ತೀವಿ, ಸಹಜವಾಗಿ ಸತ್ಯದಲ್ಲಿ ಜೀವಿಸ್ತೀವಿ ಮಾಸ್ಟರ್ಸ್. ಮನಸ್ಸಿಂದ, ದೇಹದಿಂದ ಆತ್ಮತತ್ವದಲ್ಲಿ ಜೀವಿಸ್ತೀವಿ, ಸತ್ಯವಾದ ಜೊತೆ ಜೀವಿಸ್ತೀವಿ. ಹಾಗಾಗಿ ಯಶಸ್ಸು ಸಿಗುತ್ತೆ. ಸತ್ಯಮೇವ ಜಯತೆ. ಹಾಗಾಗಿ ಶಿವಗೆ ಎಲ್ಲಿ ಹೋದ್ರೂ ಕೂಡ ಯಶಸ್ಸೇ. ನೋಡಿ, ಅವನಿಗೆ ಹಿನ್ನಡೆ ಅಂತಕ್ಕಂಥದ್ದಿಲ್ಲ, ಪುರೋಗಮನನೇ ಇದೆ ಅವನು ಶಿವಗೆ. ಬಟ್ ಒಬ್ಬ ಅಜ್ಞಾನಿಗೆ, ಧ್ಯಾನ ಮಾಡ್ದಿರೋನಿಗೆ, ಲೋಕ ಕಲ್ಯಾಣ ಮಾಡ್ದಿರೋನಿಗೆ ಯಶಸ್ಸು ಸಿಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಆತ್ಮತತ್ವದಲ್ಲಿ ಜೀವಿಸ್ತಿಲ್ಲ. ಸೊ ಮನಸ್ಸಿಂದ, ದೇಹದಿಂದ, ಬುದ್ಧಿಯಿಂದ ಆತ್ಮಕ್ಕೆ ಬರಬೇಕು. ಎಲ್ಲರೂ ಆತ್ಮಕ್ಕೆ ಬಂದ್ರೆ ಯಶಸ್ಸು ತನ್ನಷ್ಟು ತಾನೇ ಬರುತ್ತೆ. ನೋಡಿ, ಅದು ವಿಷಯ. ಏನಪ್ಪಾ ಅಂದ್ರೆ ಆತ್ಮತತ್ವಕ್ಕೆ ಬರಬೇಕು. ಅದು ಮಾಸ್ಟ್ರಿ ಅಂದ್ರೆ, ಅದು ಒಬ್ಬ ಶಿವ ತತ್ವ ಅಂದ್ರೆ. ಶಿವನ ಹತ್ರ ಯಶಸ್ಸು ಫಸ್ಟ್ ಏನೋ ಐಶ್ವರ್ಯ ಇದೆ, ಎರಡೇದೇನೋ ದಾನ ಇದೆ, ಸಂಪತ್ತಿದೆ, ದಾನ ಮಾಡ್ತಾನೆ, ಇಟ್ಕೊಳಲ್ಲ ಯಾವುದನ್ನು. ಸಂಪತ್ತಿದೆ, ಹಾಗಾಗಿ ಅವನು ಆ ಒಂದು ಸಂಪತ್ತನ್ನ ಆ ಒಂದು ಲೋಕ ಕಲ್ಯಾಣಕ್ಕೆ ಬಳಸಿ ಯಶಸ್ಸು ಸಾಧಿಸ್ತಾನೆ. ನೋಡ್ರಿ ಮಾಸ್ಟರ್ಸ್, ಫಸ್ಟ್ ಏನು ಐಶ್ವರ್ಯ, ದಾನ, ಯಶಸ್ಸು. ನಾಲ್ಕನೇದೇನು? ಜ್ಞಾನ. ವೆರಿ ವೆರಿ ಇಂಪಾರ್ಟೆಂಟ್. ಅವನು ಯಾವತ್ತೂ ಕೂಡ ಆ ಜ್ಞಾನಕ್ಕೆ ತನ್ನ ಒಂದು ಧ್ಯಾನ ಸಾಧನೆಯನ್ನ, ಧ್ಯಾನ ಶಕ್ತಿಯನ್ನ ಮೀಸಲಿಡ್ತಾನಷ್ಟು ಟೆಂಪರರಿ ಥಿಂಗ್ಸ್ಗೆ ಯಾವತ್ತೂ ಮೀಸಲಿಡಲ್ಲ. ಮೊನ್ನೆ ಕಾವೇರಿ ಪಿರಮಿಡಲ್ಲಿ ತಿಳ್ಕೊಂಡ್ವಿ, ಏನ್ ತಿಳ್ಕೊಂಡ್ವಿ? ಸಣ್ಣ ಸಣ್ಣ ವಿಷಯಗಳಿಗೆ ಧ್ಯಾನ ಮಾಡಬಾರ್ದು. ಆರೋಗ್ಯ ಬೇಕು ನನ್ಗೆ, ಅಥವಾ ಮಕ್ಳಿಗೆ ಮದುವೆ ಆಗ್ಬೇಕು, ಸುಮ್ಮನೆ ಪ್ರಾಪಂಚಿಕ ವಿಷಯಗಳಿಗೆ ಓಕೆ, ಬಿಗಿನಿಂಗ್ ಅಲ್ಲಿ ಓಕೆ ಮಾಡು, ನೀನು ಆರೋಗ್ಯ ಸರಿ ಆಯ್ತು, ಓಕೆ, ನನಗೆ ರೋಗಗಳು, ನನಗೆ ಬರೀ ಅದ್ರ ಕಡೆ ಧ್ಯಾಸ ಇರಬಾರ್ದು. ಒಂದೇನೋ ರೋಗ ಇತ್ತು, ಧ್ಯಾನದಿಂದ ಸಾಲ್ವ್ ಆಯ್ತು, ನೆಕ್ಸ್ಟ್ ಅದೇ ಕೆಲ್ಸಕ್ಕೆ ನಿಂತ್ಕೋಬಾರ್ದು. ಏನು ಪರ್ಮನೆಂಟ್ ಅಂದ್ರೆ ಜ್ಞಾನ. ಜ್ಞಾನ ಅದೇನ್ ಮಾಡುತ್ತೆ? ಜೀವನ್ ಮುಕ್ತಿ ಕೊಡುತ್ತೆ, ಅದೇ ಆನಂದ ಕೊಡುತ್ತೆ. ಮುಕ್ತಿ ಅಂದ್ರೆ ಏನು? ದುಃಖ ರಾಹಿತ ಸ್ಥಿತಿ. ನೋಡಿ ಮಾಸ್ಟರ್, ಅದು ಇಂಪಾರ್ಟೆಂಟ್. ಏನು? ಜ್ಞಾನಕ್ಕೋಸ್ಕರ ಮಾಡ್ಬೇಕು ಧ್ಯಾನ ಸಾಧನೆ. ಆ ಶಿವ ಯಾಕೆ ಕುತ್ಕೊಂತಿದ್ದಾನೆ ದಿನ 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 ಸಮಯ ವ್ಯರ್ಥ ಮಾಡಿದೆ ಅಂದ್ರೆ ಆ ಜ್ಞಾನಕ್ಕೋಸ್ಕರ ಕೊಡ್ತಿದ್ದಾನೆ. ನಾವೆಲ್ಲ ಏನ್ ಧ್ಯಾನ ಯಾಕೆ ಮಾಡ್ಬೇಕು? ಆ ಜ್ಞಾನಕ್ಕೋಸ್ಕರ. ಆ ಜ್ಞಾನ ಏನ್ ಕೊಡುತ್ತೆ? ಜೀವನ್ ಮುಕ್ತಿ ಕೊಡುತ್ತೆ, ಆನಂದ ಕೊಡುತ್ತೆ. ಟೆಂಪ್ರರಿ ಥಿಂಗ್ಸ್ ಇಟ್ಕೊಂಡ್ರೆ ಯಾವತ್ತು ಧ್ಯಾನ, ಅವನು ಜ್ಞಾನಿ ಆಗಲ್ಲ, ಜೀವನ್ ಮುಕ್ತಿ ಪಡೆಯಲ್ಲ. ಯಾಕಂದ್ರೆ ಪ್ರಾಪಂಚಿಕ ವಿಷಯಗಳು ಇಟ್ಕೊಂಡಷ್ಟು ಬರೀ ಪ್ರಾಪಂಚಿಕ ವಿಷಯಗಳೇ ಬರ್ತವೆ, ಒಂದಲ್ಲ ಇನ್ನೊಂದು. ಇವತ್ತು
ಆರೋಗ್ಯ, ನಾಳೆ ಮಕ್ಳು ಮದುವೆ, ನಾಳೆ ಇನ್ನೊಂದೇನೋ ದುಡ್ಡಿಲ್ಲ, ಇನ್ನೊಂದೇನೋ ವಿಷಯ ಇಲ್ಲ ಅಂತ ಇದೇ ಕೆಲಸ ಮಾಡ್ತಿರ್ತಾನೆ ಹೊರತು ಆ ಜ್ಞಾನಕ್ಕೆ ಹೋಗಲ್ಲ. ಪರ್ಮನೆಂಟ್ ಯಾವ್ದು ಅದಕ್ಕೆ ಹೋಗಲ್ಲ. ಅಲ್ಲಿಗೆ ಹೋಗ್ಬೇಕು. ಏನು ಜ್ಞಾನ. ಮತ್ತೆ 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 ಜನ್ಮ ಯಾಕೆ ತಗಂತೀವಿ ನಾವು? ಆ ಜ್ಞಾನಕ್ಕೋಸ್ಕರ ತಗಂತೀವಿ. ಜ್ಞಾನ ಇವತ್ತು ಸ್ವಲ್ಪ ಇತ್ತು, ನಾಳೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. 10% ಇದ್ದಿದ್ದು ಜನ್ಮಗಳು ಕಳೀತಾ 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 100% ಆಗುತ್ತೆ. ಬುದ್ಧತ್ವ ಸಿಗುತ್ತೆ. ಆ ಶಿವ ತತ್ವ ಸಿಗುತ್ತೆ. ಧ್ಯಾನ ಮಾಡ್ತಾ 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 ಜ್ಞಾನ ತಗಂತ ತಗಂತ ಜನ್ಮಗಳು ಎತ್ತಿ ಎತ್ತಿ ಎತ್ತಿ. ಹಾಗಾಗಿ ನಮ್ಮ ಗುರಿ ಏನಾಗ್ಬೇಕು? ಜ್ಞಾನಗಳಾಗ್ಬೇಕು. ಜ್ಞಾನ ಆಗ್ಬೇಕು. ವಿಚಿತ್ರ ಬೇಕಾದಷ್ಟು ಜ್ಞಾನ ಇದೆ ಪಡೆಯಕ್ಕೆ. ಆ ಜ್ಞಾನ ಎಲ್ಲ ಪಡಿಬೇಕು. ಎಷ್ಟೆಷ್ಟು ಒಳಗೆ ಹೋಗ್ತೀವಿ ಅಷ್ಟು ಜ್ಞಾನ ಪಡಿತೀವಿ ನಾವು ದಿನ 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 ದಿನ. ಹಾಗಾಗಿ ನಮ್ಮ ಗುರಿ ಎಲ್ಲ ಏನು ಯಾವ್ದ್ರ ಕಡೆ ಇರಬೇಕು? ಆ ಜ್ಞಾನದ ಕಡೆ ಇರಬೇಕು ಮಾಸ್ಟರ್ಸ್. ಅದೇ ನಿಜವಾದ ಸಾಧನೆ. ಸೊ ಫಸ್ಟ್ ಏನು ಐಶ್ವರ್ಯ ತಿಳ್ಕೊಂಡ್ವಿ, ನೆಕ್ಸ್ಟ್ ದಾನ, ಮೂರನೇದು ಯಶಸ್ಸು, ನೆಕ್ಸ್ಟ್ 4ನೇದು ಜ್ಞಾನ, 5ನೇದೇನು ರಸಗಳು. ಅಂದ್ರೇನು? ಯಾವುದನ್ನು ಬಿಡಬಾರ್ದು. ನೋಡಿ, ಶಿವ ಸಂಸಾರದಲ್ಲಿ ಇದ್ದಾನೆ, ಜೊತೆಗೆ ಧ್ಯಾನ ಸಾಧನೆ ಮಾಡ್ತಿದ್ದಾನೆ, ಆ ಮುಕ್ತಿ ಮಾರ್ಗದ ಕಡೆ ಇದ್ದಾನೆ, ಇನ್ನೂ ಜ್ಞಾನ ಏನಂತ ಇನ್ನೂ ತಿಳ್ಕೊಂತಾನೆ ಇದ್ದಾನೆ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ. ರಸಗಳಂದ್ರೇನು? ನಾವು ಸಂಸಾರದಲ್ಲಿ ಇದ್ದೀವಿ, 9 ರಸಗಳಿದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ನೋಡಿ, ಇಷ್ಟು ರಸಗಳಿದೆ. ಯಾವುದನ್ನು ತ್ಯಾಗ ಮಾಡಬಾರ್ದು. ಜೀವನ ಅಂದ್ರೇನು? ವೈಭೋಗ ಎಲ್ಲ ಅನುಭವಕ್ಕೋಸ್ಕರ ಇದ್ದಾವೆ. ನಾನು ಧ್ಯಾನ ಮಾಡ್ತಿದ್ದೀನಿ, ನನಗೆ ಈ ಒಂದು ನಾಟ್ಯಗಳು ಬೇಕಿಲ್ಲ, ಶೃಂಗಾರ ರಸ ಬೇಕಿಲ್ಲ ಅಂದ್ರೆ ತಪ್ಪು, ಸಂಗೀತ ಬೇಕಿಲ್ಲ ಅಂದ್ರೆ ತಪ್ಪು. ಎಂಜಾಯ್ಮೆಂಟ್ ಬೇಕು ಮನಸ್ಸಿಗೆ. ನೋಡಿ, ಅಲ್ಲೇ ನಿಲ್ಬಾರ್ದು. ಬರೀ ನಾನು ವೈರಾಗ್ಯ ವೈರಾಗ್ಯ ನಾನು ಧ್ಯಾನ ಮಾಡ್ತೀನಿ ಅಂತ ಗಡ್ಡ ಬಿಟ್ಕೊಂಡು ಎಲ್ಲ ಬಿಟ್ರೆ ಅಜ್ಞಾನ ಅದು. ಯಾಕಂದ್ರೆ ಭೂಮಿ ಬಂದಿದ್ದೀವಿ, ಎಲ್ಲ ಅನುಭವಿಸು ನೀನು, ಬಟ್ ಅಟ್ಯಾಚ್ ಆಗ್ಬಾರ್ದು, ಅದು ಇಂಪಾರ್ಟೆಂಟ್. ಶೃಂಗಾರ, ಹಾಸ್ಯ, ನಗು, ಕರುಣೆ. ನೋಡಿ, ಕರುಣೆ ತೋರ್ಸು. ಕರುಣಾರಸ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೇನು ಗೊತ್ತಿಲ್ಲ ಅವ್ರಿಗೆಲ್ಲ ಅವ್ರ ಮೇಲೆ ಕರುಣೆ ತೋರ್ಸು. ಹೇಳ್ಕೊಡು ನೀನು. ಪ್ರತಿ ಜೀವಿ ಮೇಲೆ ಕರುಣೆ ತೋರ್ಸು. PSSM ಅಲ್ಲಿ ಕರುಣಾರಸನೇ ಎಲ್ಲೋದ್ರು ಕೂಡ. ಯಾಕಂದ್ರೆ ಅಹಿಂಸೆ ಅಂತಕ್ಕಂಥದ್ದು ಫಸ್ಟ್ ಸ್ಟೆಪ್ ಇಲ್ಲಿ, ಕರುಣಾರಸ. ನೆಕ್ಸ್ಟ್ ರೌದ್ರ. ಆ ಶಿವಗೆ ಕೋಪ ಕೂಡ ಬರುತ್ತೆ. ಯಾಕೆ ಕೋಪ ಬರುತ್ತೆ? ಲೋಕ ಕಲ್ಯಾಣ ನಡೆದಿಲ್ಲ ಅಂದ್ರೆ, ಅಜ್ಞಾನ ಇಂದ ಬದುಕಿದ್ರೆ ಆ ಕೋಪ ಬರುತ್ತೆ ಶಿವಗೆ. ರೌದ್ರ, ವೀರ, ಯಾವುದಕ್ಕೆ ಎದುರಲ್ಲ. ಭಯಾನಕ, ಬೀಭತ್ಸ. ನೋಡಿ, ಕೆಲವೊಂದ್ಸತಿ ನಮ್ಮ ಗುರುಗಳು ಭಯಾನಕವಾಗಿರ್ತಿದ್ರು. ಯಾಕೆಂದ್ರೆ ಅಷ್ಟು ಕೋಪ ಬರೋದು ಅವ್ರಿಗೆ. ಯಾಕೆ? ಅಜ್ಞಾನ ನೋಡಿ ಕೋಪ ಬರೋದು. ಬೀಭತ್ಸ, ಕೆಲವೊಂದ್ಸತಿ ಬೇಜಾರಾಗುತ್ತೆ. ಯಾಕೆ ಆಗುತ್ತಂದ್ರೆ ಅನ್ಕಂಡಿದ್ದು ಮಾಡಕ್ಕಾಗ್ಲಿಲ್ಲ ಸರಿಯಾಗಿ ಇನ್ನು ಅಂತ. ಅಂದ್ರೆ ಈ ಜನಗಳು ಅಜ್ಞಾನಿಗಳಿಂದ ಆ ಬೇಜಾರಾಗುತ್ತೆ. ತಪ್ಪಲ್ಲ. ಅದ್ಭುತ ಅಂದ್ರೆ ಅದ್ಭುತ. ನೋಡಿ, ಅದ್ಭುತಗಳು ಸೃಷ್ಟಿ ಮಾಡ್ತೀವಿ ಭೂಮಿ ಮೇಲೆ. ಪಿರಮಿಡ್ ಜಗತ್ ಮಾಡ್ತೀವಿ, ಸಸ್ಯಾರ ಜಗತ್ ಮಾಡ್ತೀವಿ. ಶಾಂತ ನೆಕ್ಸ್ಟ್ ಲಾಸ್ಟ್ನೇದು. ನೋಡಿ, ಇಷ್ಟು ರಸಗಳಿದೆ. ಅಂದ್ರೆ ಇವೆಲ್ಲ ರಸಗಳಿಂದ ಕೂಡಿರ್ಬೇಕು. ಅಂದ್ರೆ ಯಾವುದನ್ನು ಬಿಡಬಾರ್ದು ಮಾಸ್ಟರ್ಸ್. ಎಲ್ಲ ಕೂಡ ನಾ ಹೇಳ್ತಿದ್ದೆ, ನಮ್ಮ ಗುರುಗಳೇನು, ನನಗೆ ಲಕ್ಷಗಳಷ್ಟು ಕೋರಿಕೆಗಳಿದೆ ಅಂತ ಹೇಳ್ತಿದ್ರು. ಯಾವುದು ತಪ್ಪಲ್ಲ, ಕೋರಿಕೆಗಳು ತಪ್ಪಲ್ಲ, ಆಸೆಗಳು ತಪ್ಪು. ಕೋರಿಕೆಗಳಿಗೆ ಆಸೆಗಳು ಡಿಫ್ರೆನ್ಸ್ ಇದೆ. ಎಲ್ಲ ಕೋರಿಕೆಗಳನ್ನ ಈಡೇರಿಸ್ಕೋಬೇಕು ಭೂಮಿ ಬಂದ್ಮೇಲೆ, ಯಾವುದನ್ನು ಬಿಡಬಾರ್ದು. ಓಕೆ, ಇಷ್ಟು 5 ವಿಷಯಗಳಿದೆ. ಲಾಸ್ಟ್ನೇದೇನು? ಡಿಟ್ಯಾಚ್ಮೆಂಟ್, ಬಂಧ ಇಲ್ಲದೆ ಇರತಕ್ಕಂಥದ್ದು, ಮುಕ್ತಿ ಮಾರ್ಗದಲ್ಲಿರೋದು. ನೋಡಿ, ಅದು ಇಂಪಾರ್ಟೆಂಟ್. ಲಾಸ್ಟ್ನೇದೇನು? ಡಿಟ್ಯಾಚ್ಮೆಂಟ್, ಬಂಧ ಇಲ್ಲ ಶಿವಗೆ. ಐಶ್ವರ್ಯ ಇದೆ, ದಾನ ಮಾಡ್ತಾನೆ, ಯಶಸ್ಸು ಕಾಣ್ತಾನೆ, ಜ್ಞಾನಕ್ಕೋಸ್ಕರ ಸಾಧನೆ ಮಾಡ್ತಾನೆ. ಜ್ಞಾನ ತುಂಬಿದೆ ಅವನ ಹತ್ರ. ಜ್ಞಾನಕ್ಕೆ ಎಷ್ಟು ಎಷ್ಟು ಜ್ಞಾನ ಇದೆಯೋ ಲೆಕ್ಕ ಇಲ್ಲ, ಅಷ್ಟು ಜ್ಞಾನ ಇದೆ. 5ನೇದೇನು? ರಸಗಳು. ನೋಡಿ, ಆ ರಸಗಳಿದೆ, ಎಲ್ಲ ರಸಗಳು. ಸಂಸಾರದಲ್ಲಿದ್ದಾನೆ, ಸಮಾಜದಲ್ಲಿದ್ದಾನೆ, ಎಲ್ಲ ರಸಗಳಿದೆ ಅವನ ಹತ್ರ. ಲಾಸ್ಟ್ನೇದೇನು?
ಬಂಧ ಇಲ್ಲ, ಮುಕ್ತಿಯಲ್ಲಿ ಬದುಕ್ತಿದ್ದಾನೆ. ಅವನ ಹತ್ರ ಸಂಪತ್ತಿದ್ರು ಕೂಡ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ. ದಾನ ಮಾಡ್ತಿದ್ದಾನೆ, ಅಟ್ಯಾಚ್ ಆಗಲ್ಲ, ನಿಸ್ವಾರ್ಥವಾಗಿ ದಾನ ಮಾಡ್ತಾನೆ. ಯಶಸ್ಸು ಕಾಣ್ತಾನೆ, ಯಶಸ್ಸು ಕಡೆದೇ ಅಟ್ಯಾಚ್ಮೆಂಟ್ ಇಲ್ಲ. ನನಗೆ ಗೆಲ್ಲಬೇಕಂತ ಅವ್ನು ಕೆಲಸ ಮಾಡಲ್ಲ, ಕೆಲಸ ಮಾಡ್ಬೇಕಂತ ಮಾಡ್ತಾನೆ, ಸೇವೆ ಮಾಡ್ಬೇಕಂತ ಮಾಡ್ತಾನೆ. ಯಶಸ್ಸು ಬಂತಂದ್ರೆ ಯಶಸ್ಸಿಗೆ ಅಂಟಲ್ಲ ಅವನು. ನೋಡಿ, ಕೆಲವೊಂದ್ಸತಿ ಜ್ಞಾನ ಸಿಗುತ್ತೆ, ಕೆಲವೊಂದ್ಸತಿ ಜ್ಞಾನ ಸಿಗಲ್ಲ. ಆದ್ರೂ ಕೂಡ ಸೇವೆ ಮಾಡ್ತಾನೆ, ಸೇವೆ ನಿಲ್ಸಲ್ಲ ಅವನು. ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ರಸಗಳು, ಇಷ್ಟು ರಸಗಳಿದೆ, ಕೆಲವೊಂದು ಟೈಮಲ್ಲಿ ಅವಕ್ಕೂ ಅಂಟಲ್ಲ. ಶೃಂಗಾರ ರಸ ಇದೆ, ಹಾಸ್ಯ ರಸ ಇದೆ, ಅಂದ್ರೆ ಎಲ್ಲಾ ವಿಚಿತ್ರ ರಸಗಳು ಇದ್ರೂ ಕೂಡ ಅವು ಯಾವಕ್ಕೂ ಅಂಟಲ್ಲ. ನೋಡಿ, ಅದು ಮುಕ್ತಿ ಮಾರ್ಗ ಅಂದ್ರೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ 6 ವಿಷಯಗಳು. ಅಂದ್ರೆ ಧ್ಯಾನ ಸಾಧನೆ ಮಾಡಿದ್ರೆ, ಯಾವಾಗ್ಲೂ ಧ್ಯಾನದಲ್ಲಿದ್ರೆ, ಯಾವಾಗ್ಲೂ ಆತ್ಮತತ್ವದಲ್ಲಿದ್ರೆ, ಇವು 6 ನಮಗೆ ಬರ್ತವೆ. ಸಕಲ ಐಶ್ವರ್ಯಗಳು ನೋಡಿ ಬರ್ತವೆ. ಇವು ಬೇಕು. ಹಾಗಾಗಿ ಧ್ಯಾನ ಸಾಧನೆ ನೋಡಿ, ಈ ಭೂಮಿ ಮೇಲೆ ಎಲ್ಲರ ಈ ಐಶ್ವರ್ಯಗಳಿಗೆ ಬರಬೇಕು. ಅವನೇ ನಿಜವಾದ ಮಾಸ್ಟರ್ ಅವನು. PSS ಯಾಕೆ ನೋಡಿ ಎಲ್ಲ ನಮ್ಮ ಗುರುಗಳು ಯಾಕೆ ಎಲ್ಲ ಇಟ್ಟಿದ್ದಾರೆ ನೋಡಿ. ಸಂಸಾರ ಇದೆ, ಸಮಾಜಕ್ಕೆ ಹೋಗು, ಸೇವೆ ಮಾಡು, ಮ್ಯೂಸಿಕ್, ಡ್ಯಾನ್ಸು, ಯಾಕೆ ಇಟ್ಟಿದ್ದಾರೆ ಇವೆಲ್ಲ ಅಂದ್ರೆ, ಇಷ್ಟು ಐಶ್ವರ್ಯಗಳಿದ್ರೆ ಅವನೇ ನಿಜವಾದ ಶಿವ. ಆ ಶಿವ ತತ್ವ ಪಡಿಬೇಕು. ದಿನ 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 ತತ್ವಕ್ಕೆ ಹೋಗ್ಬೇಕು. ಸಾಧನೆ ಮಾಡಿ 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 ಎಚ್ಚರವಾಗಿದ್ದು ಕಣ್ ತೆಗೆದು ಕೂಡ. ಅಷ್ಟೇನು ಐಶ್ವರ್ಯ, ದಾನ, ಯಶಸ್ಸು, ಜ್ಞಾನ, ರಸ, ಡಿಟ್ಯಾಚ್ಮೆಂಟ್ ಇವೆಲ್ಲ ಇದಾವೆ, ಬಟ್ ಯಾವುದು ಕಂಟಲ್ಲ ನೋಡಿ. ಹಾಗಾಗಿ ನಾಳೆ ಶಿವರಾತ್ರಿ, ಈ ವರ್ಷ ಎಲ್ಲ ಇದ್ರ ಕಡೆ ಸಾಧನೆ. ನಮ್ಗೆ ಯಾವ್ದ್ರ ಕಡೆ ಸಾಧನೆ? ಆ ಸಂಪತ್ತುಗಳು ಪಡಿಬೇಕು. ಹೇಗ್ ಪಡಿತೀವಪ್ಪ ಅಂದ್ರೆ, ಲೋಕ ಕಲ್ಯಾಣ ಮಾಡಿದ್ರೆ ಸಂಪತ್ತುಗಳು ಬರ್ತವೆ, ಕೊಟ್ಟಷ್ಟು ಬರುತ್ತೆ. ದಾನ ಮಾಡಿದ್ರೆ ಫಸ್ಟ್ ಸಂಪತ್ತಿದೆ, ನೆಕ್ಸ್ಟ್ ದಾನ ಮಾಡ್ಬೇಕು. ಇರೋದನ್ನ ಇಟ್ಕೋಬಾರ್ದು, ಪಿರಮಿಡ್ ಕಟ್ಟಬೇಕು. ಸ್ವಲ್ಪ ದುಡ್ಡಿದ್ರು ಕೂಡ ಲೋಕ ಕಲ್ಯಾಣಕ್ಕೋಸ್ಕರ. ಅವಾಗೆ ನಾವು ಯಶಸ್ಸು ಕಾಣಕ್ ಸಾಧ್ಯ. ಆತ್ಮತತ್ವದಲ್ಲಿ ಜೀವಿಸು, ಅಸತ್ಯದಲ್ಲಿ ಜೀವಿಸ್ಬೇಡ, ಸತ್ಯದಲ್ಲಿ ಜೀವಿಸು, ಯಶಸ್ಸು ಸಿಗುತ್ತೆ. ಯಾಕಂದ್ರೆ ಆತ್ಮನೇ ಸತ್ಯ. ಸತ್ಯದಲ್ಲಿ ಜೀವಿಸಿದಾಗ ನಿನಗೆ ಸಹಜವಾಗಿ ಯಶಸ್ಸು ಬರುತ್ತೆ, ಸಿಕ್ಕೇ ಸಿಗುತ್ತೆ. ಜ್ಞಾನಕ್ಕೋಸ್ಕರ ನೀನು ಧ್ಯಾನ ಸಾಧನೆ ಮಾಡು, ಟೆಂಪರರಿ ಥಿಂಗ್ಸ್ಗೋಸ್ಕರ ಮಾಡಬೇಡ ಧ್ಯಾನ ಸಾಧನೆ. ಬಿಗಿನಿಂಗ್ ಓಕೆ, ಬಟ್ ಅಲ್ಟಿಮೇಟ್ ಗೋಲ್ ಏನಾಗ್ಬೇಕು ನಿಮ್ದು? ಮೂಲ ಏನಾಗ್ಬೇಕು? ಜ್ಞಾನನೇ ಆಗ್ಬೇಕು. ಅದೇ ನಿಜವಾದ ಸಾಧನೆ ಮಾಸ್ಟರ್ಸ್. ಆ ಶಿವ ಯಾಕೆ ಕುತ್ಕೊಂತಿದ್ದಾನೆ ಧ್ಯಾನಕ್ಕೆ ಅಂದ್ರೆ, ಆ ಜ್ಞಾನಕ್ಕೋಸ್ಕರ ಕುತ್ಕೊಂತಿದ್ದಾನೆ. ಅವನು ಬೇಕು, ಇನ್ನೇನೋ ಇದೆ, ಮುಂದೇನಿದೆ ಎಲ್ಲ ಗೊತ್ತಿಲ್ಲ ಇನ್ನು, ಯಾರಿಗೂ ಏನು ಗೊತ್ತಿಲ್ಲ, ಅಸಂಭವ ತಿಳ್ಕೊಳಕ್ಕೆ. ಹಾಗಾಗಿ ಇವತ್ತಿಗೂ ಧ್ಯಾನ ಕುತ್ಕೊಂತಿದ್ದಾನೆ ನೋಡಿ ಶಿವ. ನೆಕ್ಸ್ಟ್ ರಸಗಳಿದೆ, ಸಂಸಾರದಲ್ಲಿದೆಯಾ, ಸಮಾಜದಲ್ಲಿದೆಯಾ, ಆಟಗಳಿದೆ, ಪಾಠಗಳಿದೆ, ನೃತ್ಯ ಇದೆ, ಎಲ್ಲನೂ ಅನುಭವಿಸು, ಎಲ್ಲದರಲ್ಲೂ ಭಾಗಿಯಾಗು. ವೈರಾಗ್ಯ ಬೇಡ. ಲಾಸ್ಟ್ ಒನ್ನು ಡಿಟ್ಯಾಚ್ಮೆಂಟ್, ಬಂಧಗಳು ಬೇಡ. ಯಾವುದನ್ನು ಬಂಧ ಮಾಡ್ಕೋಬೇಡ, ಅಂಟಬೇಡ ಯಾವುದಕ್ಕೂ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು ಮಾಸ್ಟರ್ಸ್ ನಾವು. ಥ್ಯಾಂಕ್ ಯು ಮಾಸ್ಟರ್ಸ್.